ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ. ಕರ್ಮಯೋಗಃ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಚೆನ್ನಾಗಿ ಮಾಡುವ ಪರಧರ್ಮಕ್ಕಿಂತಲೂ ತಪ್ಪಾದರೂ ಸ್ವಧರ್ಮ ಉತ್ತಮವಾದುದು. ಸ್ವಧರ್ಮವನ್ನು ಆಚರಿಸುತ್ತಾ ನಿಧನ ಹೊಂದುವುದು ಉತ್ತಮ. ಪರಧರ್ಮವು ಭಯಾನಕವಾದುದು. ಧರ್ಮ ಎಂದರೆ ಬದುಕುವ ದಾರಿ. ಧರ್ಮ ಇರುವುದು ಮನುಷ್ಯನನ್ನು ಸರಿದಾರಿಯಲ್ಲಿ ನಡೆಯುವಂತೆ ಮಾಡುವುದಕ್ಕೆ. ಪರೋಪಕಾರಾಯ ಇದಂ ಶರೀರಂ, ಅಂದರೆ ಇತರರಿಗೆ ಉಪಕಾರ ಮಾಡುವುದಕ್ಕಾಗಿಯೇ ಈ ಶರೀರ ಇರುವುದು. ಅಂದರೆ ಪರೋಪಕಾರವೇ ಮನುಷ್ಯ ಧರ್ಮ. ಈ ಹಿಂದೆ ಮನುಷ್ಯ ಉತ್ತಮ ಬದುಕು ಸಾಗಿಸಲು ಕುಲಕಸುಬು ಮಾಡುತ್ತಿದ್ದ. ಕುಟುಂಬವನ್ನು ಮಾಡುತ್ತಿದ್ದ ಕಸುಬಿನಿಂದಲೇ ಗುರುತಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ರೂಢಿ. ಆಧುನಿಕ ಜಗತ್ತಿನಲ್ಲಿ ಹೆಚ್ಚು ಹಣ ಗಳಿಸುವ ಕೆಲಸ ಪಡೆಯುವ ಕಾರಣದಿಂದ ಪ್ರಮಾಣಪತ್ರ ಆಧಾರಿತ ವಿದ್ಯಾರ್ಜನೆ ಆರಂಭಗೊಂಡ ಮೇಲೆ ಕುಲಕಸುಬುಗಳು ಮರೆಯಾಗುತ್ತಿರುವುದು ಶೋಚನೀಯ. ಇದೀಗ ಅಲ್ಪ ಸ್ವಲ್ಪವಾದರೂ ಕುಲಕಸುಬು ಉಳಿದು ಅದೆಷ್ಟೋ ಅನಕ್ಷರಸ್ಥರು ವಿದ್ಯೆ ಹತ್ತದಿದ್ದರೂ ಕುಲಕಸುಬಿನಿಂದ ಜೀವನ ಸಾಗಿಸುವುದನ್ನು ಕಾಣಬಹುದಾಗಿದೆ. ಇನ್ನೂ ಕೆಲವೇ ವರ್ಷಗಳಲ್ಲಿ ಬಂಡವಾಳಶಾಹಿಗಳು ಎಲ್ಲವನ್ನೂ ಯಾಂತ್ರೀಕರಣಗೊಳಿಸುವುದರ ಮೂಲಕ ಪ್ರಮಾಣಪತ್ರ ಮುಖೇನ ನೌಕರಿ ಪಡೆಯುವವರು ಕಷ್ಟ ಅನುಭವಿಸಬೇಕಾಗುತ್ತದೆ. ಕುಲಕಸುಬು ಇಲ್ಲದೆ ಕೆಲಸವನ್ನು ಪಡೆಯಲಾಗದೆ ಮುಂದೆ ವಿದ್ಯೆ ಹತ್ತದವನ ಪರಿಸ್ಥಿತಿ ಅಧೋಗತಿಗಿಳಿಯುವುದು ನಿಶ್ಚಿತ. ಕುಲಕಸುಬು ಮಾಡುವವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಎಲ್ಲವನ್ನೂ ಕಲಿಯುವುದರಿಂದ ಅವರಿಗೆ ಆ ಕೆಲಸ ಬಹಳ ಸುಲಭ. ಈ ಕಾರಣದಿಂದಲೇ ಅಕ್ಷರ ಬಾರದಿದ್ದರೂ ಕುಲಕಸುಬಿನ ಮೂಲಕ ಹೆಸರು ಮಾಡಿದವರ ಬಹಳಷ್ಟು ಜನರ ಹೆಸರು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ಕುಲಕಸುಬಿನವರು ಶಿಲ್ಪಕಲೆ ಮಾಡುವುದಕ್ಕೂ ಇದನ್ನೇ ಇಂದಿನ ವಿಶ್ವವಿದ್ಯಾಲಯದಲ್ಲಿ ಕಲಿತು ಮಾಡುವುದಕ್ಕೂ ಬಹಳ ವ್ಯತ್ಯಾಸವಿದೆ. ವೃತ್ತಿ ಧರ್ಮದ ವಿನಾಶದಿಂದ ಸಮಾಜ ಅನುಭವಿಸುತ್ತಿರುವ ನೋವು ಅನುಭವಿಸುತ್ತಿರುವವರಿಗೆ ಮಾತ್ರ ಗೊತ್ತು. ಮುಂದೆ ಪರಿಣಾಮ ಇನ್ನೂ ಭೀಕರ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬ 4 ಆಶ್ರಮ, ಸಾಮ, ದಾನ, ಭೇದ, ದಂಡ ಎಂಬ 4 ಉಪಾಯಗಳು ತಿಳಿದು ಸಾತ್ವಿಕ, ರಜಸ್ಸು, ತಮಸ್ಸು 3 ಗುಣಗಳನ್ನು ಮೀರಿ ಉತ್ತಮ ಬದುಕು ಸಾಗಿಸುವುದೇ ನಿಜವಾದ ಧರ್ಮ. ಹೀಗೆ ಬದುಕಿನಲ್ಲಿ ಗುಣ ಮತ್ತು ಸ್ವಭಾವಕ್ಕನುಗುಣವಾದ ಕೆಲಸ ಮಾಡುವುದು ಸ್ವಧರ್ಮವಾದರೆ, ನಾವು ಮಾಡುತ್ತಿರುವುದು ಸರಿಯಿಲ್ಲ, ಬೇರೆ ಏನಾದರೂ ಮಾಡುವ ಆಲೋಚನೆ ಮಾಡಿದರೆ ಅದು ಪರಧರ್ಮವಾಗುತ್ತದೆ. ನಮ್ಮ ಸ್ವಭಾವಕ್ಕೆ ವಿರುದ್ಧ ಆಚರಣೆ ಮಾಡಿದರೆ ಮನಸ್ಸಿನ ಮೇಲೆ ಹೆಚ್ಚಿನ ಒತ್ತಡ ಸೃಷ್ಟಿಯಾಗುವ ಕಾರಣ ಇದು ಮುಂದೆ ಹೆಚ್ಚಿನ ಸಮಸ್ಯೆಯನ್ನು ಸೃಷ್ಟಿಸಿ ಬದುಕನ್ನು ಭಯಾನಕಗೊಳಿಸುತ್ತದೆ. ಹರಿ ಓಂ.